ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಸೇವ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು. ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು. ಫ್ರೆಂಡ್, ಇಲ್ಲಿ ಸುಮಾರು ಜನ ಶ್ರೀನಿವಾಸ್ ಅನ್ನೋರು ಸಾಕಷ್ಟು ಜನ ದಾನಿಗಳಲ್ಲಿ ಸುಮಾರು ಜನ ಕೇಳ್ತಾಯಿದ್ರಿ. 1 BHK ಫ್ಲ್ಯಾಟು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ದಾಸಹಳ್ಳಿ ಕ್ಷೇತ್ರ ಆದಂಥ ಗಾಣಿಗಳಿದು ಇದು ಯಾವಾಗ ಕೊಡ್ತಾ ಇದ್ದಾರೆ ಸರ್, ಕೆಲಸ ಏನೋ ಶುರು ಮಾಡ್ತಾಯಿದ್ದಾರೆ ಅಂತ ಇಲ್ಲಿ ಸಾಕಷ್ಟು ಗಾಣಿಗಳು ಕೇಳ್ತಾಯಿದ್ರಿ. ಫ್ರೆಂಡ್, ನಿಮಗೆ ನಾನು ಸಾಕಷ್ಟು ಸುಮಾರು ಕಡೆ ಗಾಣಿಗಳಿದ ವಿಷಯ ನಿಮಗೆ ತಿಳಿಸ್ತಾ ಇರ್ತೀನಿ. ಈಗ ವಿಷಯ ನಿಮಗೆ ಏನಪ್ಪ ಅಂತಂದರೆ ನೋಡಿ, 1 BHK ಫ್ಲ್ಯಾಟು ಈಗ 2 BHK ಫ್ಲ್ಯಾಟು ಎರಡೂ ಸಹ ಗಾಣಿಗಳಲ್ಲಿದ್ದಾವೆ. 2 BHK ಫ್ಲ್ಯಾಟ್ಗಳು ಆಲ್ಮೋಸ್ಟ್ ಎಲ್ಲ ಕೆಲಸ ಟೈಲ್ಸ್ಗಳೆಲ್ಲ ಹಾಕೊಂಡು ಬರ್ತಾಯಿದ್ದಾರೆ, ಡೋರ್ ಗೀರೆಲ್ಲ ಫಿಟ್ ಮಾಡಿದ್ರು. ಒಟ್ಟಲ್ಲಿ 2 BHK ಫ್ಲ್ಯಾಟು ಅಲ್ಲಿ ನಡೀತಾ ಇದೆ, ಅಂದರೆ ಕೆಲಸ ಅಲ್ಲಿ ನಡೀತಾ ಇದೆ. ಸಾಧಾರಣ ನಡೀತದೆ ಅಂತ ಸ್ಪೀಡ್ ಏನಿಲ್ಲ. ಬಟ್ 2 BHK ಫ್ಲ್ಯಾಟು ಜನನೂ ಸಹ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಕೇಳಿದ್ದಾರೆ, ಅವರು ಸಹ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಫ್ರೆಂಡ್, 1 BHK ಫ್ಲ್ಯಾಟ್ ಮಾತ್ರ ಇಲ್ಲಿ ಸುಮಾರು ಒಂದು 3 ವರ್ಷದಿಂದ ಇಲ್ಲಿ ಯಾವುದೇ ರೀತಿ ಕೆಲಸ ನಡೀತಾ ಇಲ್ಲ. ಯಾಕೆಂದರೆ ನಾನು ಆಗಾಗ ವಿಸಿಟ್ ಮಾಡಿ ವಿಡಿಯೋಗಳೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇಲ್ಲಿ ಗಾಣಿಗಳಲ್ಲಿ ಏನಿದೆಯೋ ಆ ಗಾಣಿಗಳಿದು 1 BHK ಫ್ಲ್ಯಾಟ್ ಮಾತ್ರ ಇಲ್ಲಿ ಸರ್ಕಾರ ಕೆಲಸ ಶುರು ಮಾಡ್ತಿಲ್ಲ. ನಿಮಗೆ ಕಾರಣ ಗೊತ್ತೇ ಇರುತ್ತೆ, ನಾವೇನು ಹೇಳಿಲ್ಲ. ಹಣ ಬಿಡುಗಡೆ ಇಲ್ಲ, ಅಂದರೆ ಗ್ಯಾರಂಟಿ ಯೋಜನೆಗಳಿಂದ ಇಂಥ ಯೋಜನೆಗಳೆಲ್ಲ ಕುಂಠಿತಗೊಂಡಿದ್ದಾವೆ. ಹಾಗಾಗಿ ಇಲ್ಲಿ ಸರ್ಕಾರಕ್ಕೆ ಹಣ ಇಲ್ಲದೇ ಇಲ್ಲಿ ಕಾಂಟ್ರಾಕ್ಟ್ಗಳು ಕೆಲಸ ಶುರು ಮಾಡ್ತಾಯಿಲ್ಲ. ಅದು ನಾವು ನಿಮಗೇನು ಹೊಸ್ದಾಗಿ ಹೇಳೋದಲ್ಲ, ಪ್ರತಿಯೊಬ್ಬರಿಗೂ ವಿಷಯ ಗೊತ್ತು. ಬಟ್ ಇಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಾಯಿಲ್ಲ ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಈಗ ಮತ್ತೆ ಗಾಣಿಗಳಲ್ಲಿ 1 BHK ಫ್ಲ್ಯಾಟು ಇಲ್ಲಿ ಅದೇ ರೀತಿ ಕೆಲಸ ನಡೀತಾ ಇಲ್ಲ, ಸಂಪೂರ್ಣವಾಗಿ ನಿಂತಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಗಾಣಿಗಳಿದು 1 BHK ಫ್ಲ್ಯಾಟ್ಗಳು ಕೆಲಸ ನಡೀತಾ ಇಲ್ಲ. ಫಲಾನುಭವಿಗಳು ಬುಕ್ ಮಾಡಿರೋರು ಆಗಾಗ ವಿಸಿಟ್ ಮಾಡ್ತಾರೆ, ನೋಡ್ತಾರೆ. ಅಲ್ಲೂ ಸಾಕಷ್ಟು ನೋಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ 1,50,000 ಕಟ್ಟಿರೋ, ಇಲ್ಲಿ 1 ಲಕ್ಷ ರೂಪಾಯಿ ಕಟ್ಟಿರೋರು ಇದರಲ್ಲಿ ಜಾಸ್ತಿ 50,000 ರೂಪಾಯಿ ಕಟ್ಟಿರೋರು ಇದ್ದಾರೆ. ಬಟ್ ಇಲ್ಲಿ ಏನಪ್ಪ ಅಂದರೆ ವಿಷಯ ತಿಳಿಸೋದು ಇಷ್ಟೇ, ಇಲ್ಲಿ ಗಾಣಿಗಳಲ್ಲಿ 1 BHK ಫ್ಲ್ಯಾಟು ಸಂಪೂರ್ಣವಾಗಿ ಕೆಲಸ ಶುರುವಾಗಿಲ್ಲ. ಸುಮಾರು 3-4 ವರ್ಷದಿಂದನೂ ಇಲ್ಲಿ ಸ್ಥಗಿತಗೊಂಡಿದೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಈ ಕಡೆ ಆ ಕಡೆ ಕೆಲಸ ಶುರುವಾಗಿಲ್ಲ. ಬಟ್ ಈ ಗಾಣಿಗಳಲ್ಲಿ 1 BHK ಫ್ಲ್ಯಾಟ್ ಫಲಾನುಭವಿಗಳು ಏನೋ 20ನೇ ತಾರೀಕು ಒಂದು ನಿಗಮಕ್ಕೆ ಹೋಗ್ತಾರೆ ಅಂತ ವಿಷಯ ಬರ್ತಾಯಿದೆ. ಫ್ರೆಂಡ್, ಒಬ್ಬರು ಮಾಹಿತಿ ಕೊಟ್ಟರು ನಮಗೆ, ಈ ಥರ ಎಲ್ಲರೂ ಕಳೆದಿದ್ರೆ ಹೋಗಿ ಮಾತಾಡ್ಕೊಂಡು ಬರ್ತೀವಿ 20ನೇ ತಾರೀಕು ಆ ಗಾಣಿಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್, ಈಗ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. 1 BHK ಫ್ಲ್ಯಾಟು ರೋಡ್ ಕೇಳಿದಾಗ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಅವೇನು ಶುರು ಮಾಡಲ್ಲ ಅಂತ ಹೇಳಲ್ಲ, ಶುರು ಮಾಡ್ತೀವಿ ನೆಕ್ಸ್ಟ್ ತಿಂಗಳು ಅಂತಾರೆ. ಬಟ್ ಇಲ್ಲಿ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಈಗ ಕನ್ಫರ್ಮ್ ಆಗಿ ಇನ್ನು ಸ್ವಲ್ಪ ದಿನಗಳೇ ಗೊತ್ತಾಗುತ್ತೆ ಗಾಣಿಗಳಿದು 1 BHK ಫ್ಲ್ಯಾಟು ಯಾವ ಶುರು ಮಾಡ್ತಾರೆ ಅನ್ನೋದು ಅಂತ ನಿಮಗೆ ವಿಷಯ ತಿಳಿಸ್ತೀವಿ. ಇನ್ನು 1 BHK ಫ್ಲ್ಯಾಟ್ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ 2 BHK ಫ್ಲ್ಯಾಟ್ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಗಾಣಿಗಳೇ ನಿಮ್ದು ಏನಾಯ್ತೋ ದಾಸಹಳ್ಳಿ ಕ್ಷೇತ್ರದ ಗಾಣಿಗಳಿದು ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಕೆಲಸ ನಡೀತಾ ಇಲ್ಲ. 1 BHK ಫ್ಲ್ಯಾಟು 2 BHK ಫ್ಲ್ಯಾಟು ನಡೀತಾ ಇದೆ, ಸ್ವಲ್ಪ ಸಾಧಾರಣವಾಗಿ ನಡೀತಾ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ನಾವು ಕೊಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡೋ. ನೆಕ್ಸ್ಟು ಸಾಕಷ್ಟು ಜನ ಕೇಳ್ತಾ ಈಗ ಅಡ್ಡರಪಳ್ಳಿ 29 ಮತ್ತು ಈ ಕಡೆ ಸುಮಾರು ಕಡೆ ಎಲ್ಲ ಕೇಳ್ತಾರೆ ಅಪ್ಡೇಟು. ನೆಕ್ಸ್ಟು ನಿಮಗೆ ಎಲ್ಲ ಕ್ಷೇತ್ರದ ಒಂದೊಂದೇ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮಸ್ಕಾರ.